Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಸೊ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳಿದೆ. 10th ಆಫ್ ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ನನ್ನ ಚಾನಲ್ ಹೆಸರು ಬ್ಲ್ಯಾಕ್ ಭಾಸ್ಕರ್ಸ್ ಕ್ಲಾಸಸ್. ಸೊ ಇಲ್ಲಿ ನೀವು ಇಲ್ಲಿ ಗಮನಿಸಿದಾಗ ಹಲವಾರು ವಿಡಿಯೋಸ್ ಇರುತ್ತೆ. ಹೋಮ್ನಲ್ಲಿ ನೀವು ಪ್ಲೇ ಲಿಸ್ಟ್ಗೆ ಹೋಗಬೇಕಾಗುತ್ತೆ ಸ್ಟೂಡೆಂಟ್ಸ್. ಪ್ಲೇ ಲಿಸ್ಟಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ವಿಡಿಯೋಸು ಇಲ್ಲಿ ನಿಮಗೆ ಸಿಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ ನಂಬರ್ ಸಿಸ್ಟಮ್ನಲ್ಲಿ 13 ವಿಡಿಯೋಸ್ನ ಮಾಡಿದ್ದೀನಿ. ಡೀಟೈಲ್ಡ್ ಎಕ್ಸ್ಪ್ಲನೇಷನ್ ಇರುತ್ತೆ HCF, LCM ಆ್ಯಂಡ್ ಟೈಪ್ಸ್ ಆಫ್ ನಂಬರ್ಸ್ನ ಬಗ್ಗೆ. ಅದರ ಜೊತೆಗೆ ಬಿಸ್ನೆಸ್ ಮ್ಯಾಥಮೆಟಿಕ್ಸಲ್ಲಿ ಟೋಟಲ್ ಆಗಿ ಇದುವರೆಗೂ ನಾನು ಮಾಡಿರೋದು 65 ವಿಡಿಯೋಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಎಲ್ಲ ಚಾಪ್ಟರ್ದು ಡೀಟೈಲ್ಡ್ ಎಕ್ಸ್ಪ್ಲನೇಷನ್ ಮುಖಾಂತರವಾಗಿ ನಿಮ್ಮ ಮುಂದೆ ತಂದಿದ್ದೀನಿ ಸ್ಟೂಡೆಂಟ್ಸ್. ಈ ಒಂದು ಪ್ಲೇ ಲಿಸ್ಟ್ನ ನೀವು ಪ್ರೆಸ್ ಮಾಡಿದಾಗ ನಿಮಗಲ್ಲಿ ಹಲವಾರು ಚಾಪ್ಟರ್ ವೈಸ್ನಲ್ಲಿ 1 by 1 ವಿಡಿಯೋ ಸಿಗುತ್ತೆ. ಅದೇ ರೀತಿಯಲ್ಲಿ ಫಸ್ಟ್ BCom ಬಿಸ್ನೆಸ್ ಮ್ಯಾಥ್ಸ್ ಅಂತ ಕೂಡ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ವಿಡಿಯೋಸ್ನ ನೀವು ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ತಂದ್ಬಿಟ್ಟಿದೆ. ಜೊತೆಗೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನಲ್ಲಿ 17 ಪಾರ್ಟ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅಂದರೆ ಮ್ಯಾಟ್ರಿಸಸಲ್ಲಿ 14 ಪ್ಲಸ್ ಡಿಟರ್ಮಿನೆಂಟ್ಸಲ್ಲಿ 6 ಅಂದರೆ 20. ಇಲ್ಲಿ ಪ್ಲೇ ಲಿಸ್ಟಲ್ಲಿ 17 ಮಾತ್ರ ತೋರಿಸ್ತಾ ಇದೆ. ಈ ಒಂದು 3 ವಿಡಿಯೋ ಮತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅದರ ಜೊತೆಗೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಟಾಪಿಕ್ ಮತ್ತು ಕಮರ್ಷಿಯಲ್ ಅರ್ಥಮೆಟಿಕ್ನಲ್ಲಿ ಟೋಟಲ್ ಆಗಿ 20 ಯೂನಿಟ್ಗಳನ್ನ ತಂದಿದ್ದೀನಿ. ಅದರ ಜೊತೆಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್, ರೇಷಿಯೋನಲ್ಲಿ 17 ಪಾರ್ಟ್ ಮಾಡಿದ್ದೀನಿ, ಪ್ರಪೋರ್ಷನ್ನಲ್ಲಿ 6 ಪಾರ್ಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ. ಜೊತೆಗೆ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು ಕ್ವಶನ್ ಪೇಪರ್ಸ್ ರಿವಿಷನ್. ಅಂದರೆ ನಿಮ್ಗೆ ರಿವೈಸ್ ಮಾಡ್ತಾ ಇರೋದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳೋಕ್ಕೆ ಅವಕಾಶ ಇದೆ ಮತ್ತು ಹಲವಾರು ಕಾನ್ಸೆಪ್ಟ್ಗಳನ್ನ ಆಲ್ರೆಡಿ ನೀವು ಮರ್ತೋಗ್ಬಿಟ್ಟಿರ್ತೀರ. ಸೊ ಅದನ್ನೊಂದು ಸ್ವಲ್ಪ ರಿವೈಸ್ ಮಾಡಿಕೊಂಡು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾನೆ ಅದರ ಸೊಲ್ಯೂಷನ್ ಯಾವ ರೀತಿ ನೀವು ಮಾಡಬೇಕಾಗಿರುತ್ತೆ. ಫುಲ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕು ಅಂದರೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದು. ಸೊ ಎಲ್ಲ ಚಾಪ್ಟರ್ದು ಈ ವಿಡಿಯೋನ ನೀವು ಎಲ್ಲ ಚಾಪ್ಟರ್ಗಳ ವಿಡಿಯೋಸ್ನ ಸುದೀರ್ಘವಾಗಿ ನೋಡಿ ಇದರ ಬೆನಿಫಿಟ್ನ ತಗೊಳ್ಳಿ ಅಂತ ಅಂದ್ಬಿಟ್ಟಿದೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈಗ 2019 BCom ಮತ್ತು BBA ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವ ಥಿಯರಿ ಆಫ್ ಈಕ್ವೇಷನ್ನಲ್ಲಿ ಯಾವ ರೀತಿ ಕೇಳಿದ್ದಾನೆ ಚಾಪ್ಟರ್ ವೈಸ್ನಲ್ಲಿ ಮಾಡ್ಕೊಂಡು ಹೋಗ್ತೀನಿ ಸ್ಟೂಡೆಂಟ್ಸ್. ಚಾಪ್ಟರ್ ವೈಸಲ್ಲಿ ಪ್ರತಿ ವರ್ಷದ 2012ನೇ ಇಸ್ವಿಯಿಂದ 2019ವರೆಗೂ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ಥಿಯರಿ ಆಫ್ ಈಕ್ವೇಷನ್ನಲ್ಲಿ, ಆಮೇಲಿಂದ ಮತ್ತೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಆಮೇಲಿಂದ ಕಮರ್ಷಿಯಲ್ ಅರ್ಥಮೆಟಿಕ್. ಇದೇ ರೀತಿ ಒಂದೊಂದು ಚಾಪ್ಟರ್ ವೈಸಲ್ಲಿ ಹೋಗೋಣ ಸ್ಟೂಡೆಂಟ್ಸ್. ಯಾಕೆಂದರೆ ಚಾಪ್ಟರ್ ಥರ ಹೋಗ್ತೀರ ನೀವು, ರಿವಿಷನ್ ನಿಮಗೆ ಅರ್ಥ ಆಗಿರುತ್ತೆ. ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಇಷ್ಟರ ಪ್ಲೇ ಲಿಸ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ಉಪಯೋಗನ ಪಡ್ಕೊಳ್ಳಿ. ಹಾಗಾದರೆ ಈಗ ಬನ್ನಿ 2019 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್ 2019 ಕ್ವಶನ್ ಪೇಪರ್ನ ನೋಡುವ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 2019 ಕ್ವಶನ್ ಪೇಪರ್ ಸ್ವಲ್ಪ ಡಲ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಸೊ 2019 ಕ್ವಶನ್ ಪೇಪರಲ್ಲಿ ಮೊದಲನೇದು ಸೆಕ್ಷನ್ ಎನಲ್ಲಿ ಕೇಳಿರೋದು ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಷನ್. ಈಕ್ವೇಷನ್ನ ಟೈಪ್ಸ್ನ ಮೆನ್ಷನ್ ಮಾಡಬೇಕಂತ, ಮೀನಿಂಗ್ ಕೇಳಿಲ್ಲ ಅವನು. ಟೈಪ್ಸ್ ಏನೇನಿದೆ ಅಂತ ಕೇಳ್ತಾ ಇದ್ದಾನೆ.
ಹಾಗಾದ್ರೆ ಟೈಪ್ಸ್ ಏನೇನಿದೆ ಅಂತ ನಾವು ತಿಳ್ಕೊಬೇಕು ಅಂತ ತಂದಾಗ ಗಮನಿಸ್ತಾ ಇರುವಂತಹದ್ದು ಇಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಏನಿದೆ ಟೈಪ್ಸ್ ಆಫ್ ಈಕ್ವೇಶನ್. ಫಸ್ಟ್ ಒನ್ ಇದೆ ಲೀನಿಯರ್ ಈಕ್ವೇಶನ್. ಫಸ್ಟ್ ಒನ್ ಏನಿದೆ ಲೀನಿಯರ್ ಈಕ್ವೇಶನ್. ಎರಡನೇದೇನಿದೆ ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್. ಹಾಗಾದ್ರೆ ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್, 4 ಟೈಪ್ ಇದೆ. ಲೀನಿಯರ್ ಈಕ್ವೇಶನ್ ಅಂದ್ರೆ ಅರ್ಥ ಏನು? ಯಾವ ಈಕ್ವೇಶನ್ ನ ಡಿಗ್ರಿ 1 ಇರುತ್ತೋ ಅದನ್ನು ನಾವು ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ದ ಈಕ್ವೇಶನ್ ಆಫ್ ದ ಡಿಗ್ರಿ 1 ಕಾಲ್ಡ್ ಆಸ್ ಲೀನಿಯರ್ ಈಕ್ವೇಶನ್. ಎಕ್ಸಾಂಪಲ್ 2x + 3 = 5, x = 10. ಅದೇ ರೀತಿಯಲ್ಲಿ 5x + 3 = 11. ಇದು ಲೀನಿಯರ್ ಈಕ್ವೇಶನ್ ಆಗಿರುತ್ತೆ. ಅದೇ ಕ್ವಾಡ್ರಾಟಿಕ್ ಈಕ್ವೇಶನ್ ಅದೇ ದ ಈಕ್ವೇಶನ್ ಆಫ್ ದ ಡಿಗ್ರಿ 2 ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ax² + bx + c ಫಾರ್ಮೆಟ್ ನಲ್ಲಿ ಇರೋದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಇಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಕ್ಯೂಬಿಕ್ ಈಕ್ವೇಶನ್ ಅಂದ್ರೆ ಡಿಗ್ರಿ ಆಫ್ ಈಕ್ವೇಶನ್ ಇಷ್ಟಿರಬೇಕು, 3 ಇರಬೇಕು. ಬೈ ಕ್ವಾಡ್ರಾಟಿಕ್ ನಲ್ಲಿ ಇಷ್ಟಿರಬೇಕು, ಡಿಗ್ರಿ ಆಫ್ ಈಕ್ವೇಶನ್ 4 ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು ಸೆಕ್ಷನ್ ಎಷ್ಟನೇ, ಇದು ಏನಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ಸ್ಟೂಡೆಂಟ್ಸ್. ಸೆಕ್ಷನ್ ಯಾವುದು? ಏನಲ್ಲಿ ಕೇಳಿರೋದು ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಶನ್ ಅಂತ ಹೇಳಿದಾನೆ. ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಶನ್ ಅಂತಂದಾಗ ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಇಷ್ಟು ಬರೆದ್ರೆ ಸಾಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್, ಇಫ್ ಎಕ್ಸ್ ಇಷ್ಟು ಓಕೆ, ಇದು ಪ್ರಪೋರ್ಷನ್ ಆಗಿರುತ್ತೆ. ಸೆಕ್ಷನ್ ಏನಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಥಿಯರಿ ಆದರೂ ಹಾಕೊಳ್ಳಿ, ಪ್ರಾಬ್ಲಮ್ ಆದರೂ ಹಾಕೊಳ್ಳಿ, ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಥಿಯರಿ ಪ್ರಶ್ನೆ ಕೇಳಿದರೆ, ಸೊ ನೆಕ್ಸ್ಟ್ ಆಮೇಲೆ ಬರುವಂತಹದ್ದು ಸಾಲ್ವ್ ದ ಈಕ್ವೇಶನ್. ಸಾಲ್ವ್ ದ ಈಕ್ವೇಶನ್ ಅಂತ ಹೇಳಿದ್ರೆ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಂತೆ. ಈಕ್ವೇಶನ್ ಸಾಲ್ವ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂತಹ ಈಕ್ವೇಶನ್ ಇದೆ 7 ಆಫ್ x - 3 - 3 ಆಫ್ x + 4 = 7 + 2 ಆಫ್ 3x + 8. ಹಾಗಾದ್ರೆ ಈ ಪ್ರಾಬ್ಲಮ್ ಅಂತ ಬರ್ಕೊಳ್ಳುವ 7 ಆಫ್ x - 3 - 3 ಆಫ್ x + 4 equals 7 + 2 of 3x + 8. ಸೊ ಇದು ಸೆಕ್ಷನ್ ಬಿ ಗೆ ಕೇಳಿರುವಂತಹ ಪ್ರಶ್ನೆ. ಸೆಕ್ಷನ್ ಬಿ ನಲ್ಲಿ ಅಂದ್ರೆ 6 ಮಾರ್ಕ್ಸ್ ಇರುವಂತಹ ಪ್ರಶ್ನೆ. ಈ 6 ಮಾರ್ಕ್ಸ್ ಇರುವಂತಹ ಪ್ರಶ್ನೆನ ನಾವು ಸಿಂಪ್ಲಿಫೈ ಮಾಡಬೇಕು ಅಂದಾಗ ಲೀನಿಯರ್ ಈಕ್ವೇಶನ್ ಆಗಿದೆ. ಸೊ ಸಿಂಪಲ್ ಆಗಿ ಬ್ರಾಕೆಟ್ಸ್ ರಿಮೂವ್ ಮಾಡಬೇಕಾಗಿರುತ್ತೆ. ಇದನ್ನ ನಾವು ಡೀಟೇಲ್ ಆಗಿ ಲೀನಿಯರ್ ಈಕ್ವೇಶನ್ಸ್ ನ ಪಾರ್ಟ್ ನಂಬರ್ 1, 2 ನಲ್ಲಿ ನಾನು ಡೀಟೇಲ್ ಆಗಿ ಒಂದು 50 ಪ್ರಾಬ್ಲಮ್ ನಾನು ನಿಮ್ಮ ಮುಂದೆ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ಆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಪಾರ್ಟ್ ನಂಬರ್ 1 and 2 ಇವೆರಡನ್ನು ನೋಡಿ ಈ ತರ ಪ್ರಾಬ್ಲಮ್ಸ್ ನಿಮಗೆ ಮಿನಿಮಮ್ ಅಂದ್ರೆ 45ರಿಂದ 50 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು? ಬ್ರಾಕೆಟ್ಸ್ ನ ರಿಮೂವ್ ಮಾಡಬೇಕಾಗುತ್ತೆ. 7 ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಂತೆ ಸ್ಟೂಡೆಂಟ್ಸ್. 7 × x, 7x - 7 × 3, 21 - 3 × x, 3x minus into plus minus 3 × 4, 12 equals 7. ಈ +2 ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಂತ ಸ್ಟೂಡೆಂಟ್ಸ್. ಪ್ಲಸ್ ಅಂತ ಇದೆ, ಹಾಗಾದ್ರೆ +2 3 is 6x plus 8 2 is 16. ಸೊ 7x ಅಲ್ಲಿ 3x ಹೋದ್ರೆ ಬರುವಂತಹದ್ದು 4x -21 -12 ಅಂದ್ರೆ ಬರುವಂತಹದ್ದು -33 ಈಕ್ವಲ್ಸ್ 6x ಒಂದೇ ಇರೋದು, 6x ಹಾಗೆ ಬರ್ಕೊಳ್ಳೋಣ, +7 +16 ಅಂದ್ರೆ ಬರೋದು +23. ಸೊ
ಇದಿಷ್ಟು ಈ ಸೈಡ್ ತಗೊಂಡ್ಬಿಡೋಣ. ಹಾಗಾದರೆ ಬರುವಂತಹದ್ದು 4x ಮೈನಸ್ 33. ಈ ಸೈಡ್ ಬಂದು ಏನಾಗಿರುತ್ತೆ ಮೈನಸ್ 6x ಮೈನಸ್ 23 ಈಕ್ವಲ್ 0. ಹಾಗಾದರೆ 4x ಅಲ್ಲಿ 6x ಹೋದ್ರ ಅಂದರೆ ಮೈನಸ್ 2x ಮೈನಸ್ 33 ಮೈನಸ್ 23 ಅಂದಾಗ ಮೈನಸ್ 56 ಈಕ್ವಲ್ಸ್ 0. ಹಾಗಾದರೆ ಮೈನಸ್ 2x ಈಕ್ವಲ್ಸ್ 56ನ ಈ ಸೈಡ್ ಕಳಿಸಿದ್ರೆ ಪ್ಲಸ್ 56 ಆಗಿರುತ್ತೆ. ಎಕ್ಸ್ ಈಕ್ವಲ್ಸ್ ಮೈನಸ್ 56 ಡಿವೈಡ್ ಬೈ 2. ಹಾಗಾದರೆ ಬರುವಂತಹದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ 28 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ ಮೈನಸ್ 28 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಕ್ಸ್ ಅಂದರೆ ಮೈನಸ್ 28. ಸೊ ಈಗ ನಾವು ಮಾಡಿದ್ದು ಸೆಕ್ಷನ್ ಎ ನಲ್ಲಿ ಒಂದು ಕ್ವಶನ್ ಮಾಡಿದ್ವಿ. ಸೆಕ್ಷನ್ ಬಿ ನಲ್ಲಿ ಎರಡನೇ ಕ್ವಶನ್ನ ಈಗ ನಾವು ಸಾಲ್ವ್ ಮಾಡಿರುವಂತಹದ್ದು 7 of x minus 3 minus 3 of x plus 4 plus 7 plus 2 of 3x plus 8. ಸೆಕೆಂಡ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ವಿ. ಈಗ ಥರ್ಡ್ ಪ್ರಾಬ್ಲಮ್ ತಗೋಣ. ಏನಂತೆ ಸಾಲ್ವ್ ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್ ಅಂತ ಹೇಳ್ತಿದ್ದಾನೆ. ಫಾರ್ಮುಲಾ ಮೆಥಡ್ ಅಂದರೆ ಶ್ರೀಧರಾಚಾರ್ಯಸ್ ಮೆಥಡ್. ಸೊ ಹಾಗಾದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 9x square minus 3x minus 2. 9x square minus 3x minus 2 equals 0. ಇನ್ನೊಂದ್ಸಲಿ ಪ್ರಾಬ್ಲಮ್ ನೋಡೋಣ. 9x square minus 3x minus 2 equals 0. ಹಾಗಾದರೆ ಈ ಪ್ರಾಬ್ಲಮ್ ನಾವು ಯಾವ ಮೆಥಡಲ್ಲಿ ಸಾಲ್ವ್ ಮಾಡಬೇಕು? ಶ್ರೀಧರಾಚಾರ್ಯ ಫಾರ್ಮುಲಾ ಮೆಥಡಲ್ಲಿ ಸಾಲ್ವ್ ಮಾಡಬೇಕಾಗಿರುತ್ತೆ. ax square plus bx plus c ಫಾರ್ಮ್ನಲ್ಲೇ ಇದೆ. ಸೊ a ಈಕ್ವಲ್ಸ್ 9, b ಈಕ್ವಲ್ಸ್ ಮೈನಸ್ 3, c ಈಕ್ವಲ್ಸ್ ಮೈನಸ್ 2. ಹಾಗಾದರೆ ಫಾರ್ಮುಲಾ ಏನು ಸ್ಟೂಡೆಂಟ್ಸ್? x ಈಕ್ವಲ್ಸ್ ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ಹಾಗಾದರೆ ಮೈನಸ್ ಬಿ ಅಂತಂದರೆ ಮೈನಸ್ಗೆ ಮೈನಸ್ ಹಾಕೋಣ. ಬಿ ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿರೋದು ಮೈನಸ್ 3. ಅದಕ್ಕೋಸ್ಕರ ಬ್ರ್ಯಾಕೆಟ್ ಆಗಿ ಮೈನಸ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ 3 ಸ್ಕ್ವೇರ್ ಮೈನಸ್ 4. ಎ ಅಂದರೆ ಎಷ್ಟು ಸ್ಟೂಡೆಂಟ್ಸ್ 9. ಸಿ ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಮೈನಸ್ 2. ದಟ್ಸ್ ಹೋಲ್ ಡಿವೈಡ್ ಬೈ 2a. 2 ಇಂಟು ಎ ಅಂದರೆ ಎಷ್ಟು ಸ್ಟೂಡೆಂಟ್ಸ್ 9. ಹಾಗಾದರೆ ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್ ಪ್ಲಸ್ ಆಗಿರುತ್ತೆ. ಸೊ ಪ್ಲಸ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 3 ಇಂಟು ಮೈನಸ್ 3. ಮೈನಸ್ 3 ಸ್ಕ್ವೇರ್ ಅಂದರೆ ಮೈನಸ್ 3 ಇಂಟು ಮೈನಸ್ 3 ಏನಾಗಿರುತ್ತೆ ಸ್ಟೂಡೆಂಟ್ಸ್ ಪ್ಲಸ್ 9 ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಇಲ್ಲಿ ಎಷ್ಟು ಮೈನಸ್ಗಳಿದೆ ಅಂತ ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲಿ ಒಂದು ಮೈನಸ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಆಲ್ರೆಡಿ ಏನಾಗಿದೆ ಒಂದು ಮೈನಸ್ ಇದೆ ಅಲ್ಲಿ. ಸೊ ಹಾಗಾದರೆ ಇಲ್ಲಿ ಎಷ್ಟು ಮೈನಸ್ ಇದೆ ಅಂತ ನೋಡಿ. ಒಂದು ಮೈನಸ್ ಇದ್ರೆ ಹಾಗಾದರೆ ಒಂದು ಏನಾಗಿರುತ್ತೆ ಸ್ಟೂಡೆಂಟ್ಸ್ 2 ಆಗಿರುತ್ತೆ. ಇಲ್ಲಿ ಪ್ಲಸ್ ಹಾಕಿ. ಅಕಸ್ಮಾತ್ ಇಲ್ಲಿ 2 ಮೈನಸ್ ಇತ್ತು ಅಂದ್ಕೊಳ್ಳಿ, ಇದೊಂದು ಸೇರಿದ್ರೆ 3 ಆಗಿರುತ್ತೆ. ಸೊ ಹಾಗಾದರೆ 1, 3, 5 ಮೈನಸ್ಗಳೇನಾದ್ರು ಇದ್ದೀರ ಅಂದರೆ ಇಲ್ಲಿ ಮೈನಸ್ಸೇ ಹಾಕಬೇಕಾಗಿರುತ್ತೆ. 2, 4, 6 ಮೈನಸ್ಗಳಿತ್ತು ಅಂದರೆ ಪ್ಲಸ್ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಯಾವ ಸಿಂಬಲ್ ಹಾಕಬೇಕು ಅನ್ನೋ ಒಂದು ಶಾರ್ಟ್ ಕಟ್ನ ಹೇಳ್ಕೊಟ್ಟೆ. ದೆನ್ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಸೊ 4 ಇಂಟು 9 ಇಂಟು 2 ಹಾಗಾದರೆ ಬರೋದು 72 ಆಗಿರುತ್ತೆ ಸ್ಟೂಡೆಂಟ್ಸ್. ದಟ್ಸ್ ಹೋಲ್ ಡಿವೈಡ್ ಬೈ 18. ಹಾಗಾದರೆ ರೈಟ್ ಸೈಡಲ್ಲಿ ಸಾಲ್ವ್ ಮಾಡ್ತೀನಿ. 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 72 ಪ್ಲಸ್ 9 ಅಂದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್ 81
ಡಿವೈಡ್ ಬೈ 18. ಹಾಗಾದರೆ ಎಕ್ಸ್ ಈಕ್ವಲ್ಸ್ 3 ಪ್ಲಸ್ ಆರ್ ಮೈನಸ್ 81ಗೆ ಸ್ಕ್ವೇರ್ ರೂಟ್ ಎಷ್ಟು ಅಂದರೆ 9 ಡಿವೈಡ್ ಬೈ 18. ಹಾಗಾದರೆ ಈಗ ಇದನ್ನ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕಾಗಿರುತ್ತೆ ಅಂದರೆ ಒಂದ್ಸಲಿ ಪ್ಲಸ್ ಹಾಕಿ ಒಂದ್ಸಲಿ ಮೈನಸ್ ಹಾಕಿ. ಹಾಗಾದರೆ ಎಕ್ಸ್ ಈಕ್ವಲ್ಸ್ 3 ಪ್ಲಸ್ 9 ಡಿವೈಡ್ ಬೈ 18 ಆರ್ ಎಕ್ಸ್ ಈಕ್ವಲ್ಸ್ 3 ಮೈನಸ್ 9 ಡಿವೈಡ್ ಬೈ 18. ಹಾಗಾದರೆ 3 ಪ್ಲಸ್ 9 ಅಂತ ತೊಂದರೆ ಬರೋದು 12 ಡಿವೈಡ್ ಬೈ 18. ಹಾಗಾದರೆ ಬರೋದು 6ರಿಂದ ಹೋದರೆ 6 2 12, 6 3 18, 6 3 18. ಹಾಗಾದರೆ ಎಕ್ಸ್ ಈಕ್ವಲ್ಸ್ 2/3 ಆರ್ 3ರಲ್ಲಿ 9 ಹೋಯಿತು ಅಂದರೆ -6 ಡಿವೈಡ್ ಬೈ 18 ಅಂದರೆ ಬರೋದು ಎಕ್ಸ್ ಈಕ್ವಲ್ಸ್ 6 1 6 3 ಅಂದರೆ ಬರೋದು -1/3. ಹಾಗಾದರೆ ಕನ್ಕ್ಲೂಷನ್ ಯಾವ ರೀತಿ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ದೇರ್ಫೋರ್ ಎಕ್ಸ್ ಈಕ್ವಲ್ಸ್ 2/3 ಆರ್ -1/3 ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು ಪರ್ಫೆಕ್ಟ್ ಪ್ರೆಸೆಂಟೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ನೀವು ಕ್ವಶನ್ ನಂಬರ್ 3 ಹಾಕಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು ಸೆಕ್ಷನ್ ಬಿ ನಲ್ಲಿ ಥಿಯರಿ ಆಫ್ ಈಕ್ವೇಷನ್ ನಲ್ಲಿ 1 ಕ್ವಶನ್ 2 ಕ್ವಶನ್ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ 2019ನೇ ಕ್ವಶನ್ ಪೇಪರ್ ಇದು. ಸೆಕ್ಷನ್ ಸಿ ನಲ್ಲಿ ಏನಾದ್ರು ಕೇಳಿದಾನೆ ಅಂತ ನೋಡೋಣ. ಓಕೆ, ಕೇಳಿದಾನೆ ನೋಡಿ. ಇಲ್ಲಿ ಸೆಕ್ಷನ್ ಸಿ ನಲ್ಲಿ ಬಹಳ ಹುಷಾರಾಗಿರ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಇಲ್ಲಿ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾನೆ. 7 8 9 10 11 7 8 9 10 11 ಪ್ರತಿಯೊಂದಕ್ಕೂ ಕೂಡ 14 ಮಾರ್ಕ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯ ಸಿಲೆಬಸ್ ಈಗ ಚೇಂಜ್ ಆಗಿದೆ. ಇದು 12 ಮಾರ್ಕ್ಸ್ ಆಗಿದೆ ಸ್ಟೂಡೆಂಟ್ಸ್, 12 ಮಾರ್ಕ್ಸ್ ಆಗಿದೆ ಸ್ಟೂಡೆಂಟ್ಸ್. ಸೊ ಇದು ಎಲಿಮಿನೇಷನ್ ಮೆಥಡ್ ಏನಿದೆ, ಈ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕಂತೆ. ಇಲ್ಲಿ ನೀವು ಎ ಮತ್ತು ಬಿ ಎ ಮತ್ತು ಬಿ ಎರಡು ಕೂಡ ಸಾಲ್ವ್ ಮಾಡಿದ್ರೆ 12 ಮಾರ್ಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್. 7ನೇದ್ರಲ್ಲಿ ಎ ಮಾಡ್ತೀರಾ, ಬಿ ನಲ್ಲಿ 8ನೇದ್ರಲ್ಲಿ ಬಿ ಮಾಡ್ತೀರಾ, 9ನೇದ್ರಲ್ಲಿ ಎ ಮಾಡ್ತೀರಾ. ಈ ಎ ಒಂದ್ ಕಡೆ ಬಿ ಒಂದ್ ಕಡೆ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗಲ್ಲ ಸ್ಟೂಡೆಂಟ್ಸ್. 6 ಮಾರ್ಕ್ಸ್ ಅಷ್ಟೇ ಅಥವಾ 7 ಮಾರ್ಕ್ಸ್ ಅಷ್ಟೇ ಸಿಗುವಂಥದ್ದು ನಿಮಗೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟ್ ಸೆಕ್ಷನ್ ಸಿ ಇದು 7 8 9 10 11 ಇಷ್ಟು 5 ಪ್ರಶ್ನೆಗಳಲ್ಲಿ ಎ ಬಿ ಎರಡೂ ನಿಮಗೆ ಮಾಡಕ್ಕೆ ಯಾವುದು ಸಾಧ್ಯತೆ ಇದೆ ಅದನ್ನು ಫಸ್ಟ್ ಅಟೆಂಪ್ಟ್ ಮಾಡಿಬಿಡಿ. ಎ ಬಿ ಎರಡು ಬರ್ಬೇಕು ನಿಮಗೆ, ಆಗಲೇ ನಿಮ್ಗೆ 12 ಅಥವಾ 14 ಮಾರ್ಕ್ಸ್ ಸಿಗುವಂಥದ್ದು. ನೀವು ಒಂದರಲ್ಲಿ ಎ ಮಾಡಿದ್ರೆ ಅಲ್ಲಿ 6 ಮಾರ್ಕ್ಸ್ ಬರುತ್ತೆ, ಇದರಲ್ಲಿ ಬಿ ಮಾಡೋದಂದ್ರೆ ಇದರಲ್ಲಿ 6 ಮಾರ್ಕ್ಸ್ ಬರುತ್ತೆ. 2ರಲ್ಲಿ 5ರಲ್ಲಿ ನೀವು ಮಾಡಬೇಕಾಗಿರೋದು ಜಸ್ಟ್ ಓನ್ಲಿ 3. ಅದು ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಎಲಿಮಿನೇಷನ್ ಮೆಥಡ್ನಲ್ಲಿ ಸಾಲ್ವ್ ಮಾಡಬೇಕಂತ. ಸೊ ಸೆಕ್ಷನ್ ಸಿ ನಲ್ಲೂ ಕೂಡ ಪ್ರಾಬ್ಲಮ್ನ ಕೇಳಿದ್ದಾರೆ. ಸೊ ಹಾಗಾದರೆ ಎಲಿಮಿನೇಷನ್ ಮೆಥಡ್ನ ಸಾಲ್ವ್ ಮಾಡೋಣ. ಏನಂತೆ 7A ಏನಂತೆ 7 2x ಪ್ಲಸ್ 3y ಈಕ್ವಲ್ಸ್ 42. ಅದೇ ರೀತಿಯಲ್ಲಿ 5x ಮೈನಸ್ y ಈಕ್ವಲ್ಸ್ 20. ಇದು ಎಲಿಮಿನೇಷನ್ ಮೆಥಡ್ ಮಾಡಬೇಕಂತ ಸ್ಟೂಡೆಂಟ್ಸ್. ಎಲಿಮಿನೇಷನ್ ಮೆಥಡ್ ಮಾಡಬೇಕು ಅಂದ್ರೆ ಏನಂತ ಹೇಳಿದ್ದೀನಿ, ಐದರ್ ಎಕ್ಸ್ನ ಎಲಿಮಿನೇಟ್ ಮಾಡಿ ವೈ ಆನ್ಸರ್ ಸಿಗುತ್ತೆ, ಅಥವಾ ವೈನ ಎಲಿಮಿನೇಟ್ ಮಾಡಿ ಎಕ್ಸ್ನ ಸಿಗುತ್ತೆ. ಆಗ ನಾನು ಎಕ್ಸ್ನ ಎಲಿಮಿನೇಟ್ ಮಾಡ್ತೀನಿ. ಎಕ್ಸ್ನ ಎಲಿಮಿನೇಟ್ ನಾನು ಮಾಡಬೇಕು ಅಂದಾಗ ಇದನ್ನ ಫಸ್ಟ್ ನಾನು ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಂತೀನಿ. ಹಾಗಾದ್ರೆ ಈಕ್ವೇಶನ್ ನಂಬರ್ 1 ನಲ್ಲಿರುವಂತಹ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2 ಇದೆ. ಆ 2ನ ಇಲ್ಲಿ ಇಂಟು 2 ಸೆಕೆಂಡ್ ಈಕ್ವೇಶನ್ ಅಲ್ಲಿ ಬರೀತೀನಿ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ ಅದನ್ನ ಫಸ್ಟ್ ಈಕ್ವೇಶನ್ ಅಲ್ಲಿ ತಗೊಂತೀನಿ. ಹಾಗಾದ್ರೆ ಹೋಲ್ ಈಕ್ವೇಶನ್ ಇಂದ 5 ಇಂದ ಮಲ್ಟಿಪ್ಲೈ ಮಾಡ್ಬೇಕು ನಾನು. ಏನಂದ್ರೆ ಸ್ಟೂಡೆಂಟ್ಸ್,
ಹೋಲ್ ಈಕ್ವೇಶನ್ನ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ ಹೋಲ್ ಈಕ್ವೇಶನ್ನ 5 ಇಂದ ಮಲ್ಟಿಪ್ಲೈ ಮಾಡಿದ್ರ ಅಂತಂದ್ರೆ 5 ಇಂಟು 2 10x ಪ್ಲಸ್ 5 ಇಂಟು 3 15y ಈಕ್ವಲ್ಸ್ 5 ಇಂಟು 42 5 ಇಂಟು 42 210. ಅದೇ ರೀತಿ 2 ಇಂದ ಈ ಹೋಲ್ ಈಕ್ವೇಶನ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಸ್ಟೂಡೆಂಟ್ಸ್. ಎಷ್ಟಿಂದ? 2 ಇಂದ. ಆದರೆ 2 ಇಂದ ನಾನು ಮಲ್ಟಿಪ್ಲೈ ಮಾಡಿದ್ದೆ ಆದರೆ 2 5 10x ಮೈನಸ್ 2 ಇಂಟು y 2y 2 ಇಂಟು 20 40 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವಾಗ ಈ ಎಕ್ಸ್ನ ಎರಡೂ ಸೈನ್ ಸೇಮ್ ಇರೋದ್ರಿಂದ ಸಬ್ಟ್ರಾಕ್ಷನ್ ಮಾಡಬೇಕಾಗಿರುತ್ತೆ. ಸಬ್ಟ್ರಾಕ್ಷನ್ ಸೈನ್ಸ್ಗಳೆಲ್ಲ ಚೇಂಜ್ ಮಾಡೋಣ. ಸೈನ್ಗಳು ಏನಿದೆಯೋ ಅದಕ್ಕೆಲ್ಲ ಚೇಂಜ್ ಮಾಡಿದ್ರಂದ್ರೆ ಇಲ್ಲಿ ಮೈನಸ್ ಇದೆ, ಸೊ ಏನು ಮಾಡಬೇಕಾಗಿರುತ್ತೆ? ಪ್ಲಸ್ ಹಾಕುವ. ಇಲ್ಲಿ ಪ್ಲಸ್ ಇದೆ, ಸೊ ಏನು ಮಾಡುವ? ಮೈನಸ್ ಹಾಕುವ. ಸೊ ಇದು ಕ್ಯಾನ್ಸಲ್ ಆಯಿತು. 10x ಪ್ಲಸ್ 10x ಮೈನಸ್ 10x. ಹಾಗಾದರೆ ಇಲ್ಲಿ ಏನು ಉಳ್ಕೊಂಡಿದೆ? ಪ್ಲಸ್ 15y ಪ್ಲಸ್ 2y ಅಂದರೆ ಬರೋದು ಪ್ಲಸ್ 17y ಈಕ್ವಲ್ಸ್ 210 ಮೈನಸ್ 40 ಅಂದರೆ ಬರೋದು 170 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ y ಈಕ್ವಲ್ಸ್ 170 ಡಿವೈಡ್ ಬೈ 17. y ಈಕ್ವಲ್ಸ್ 10 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ the value of y equals 10 in equation number 1 ನಲ್ಲಾರು ಆಗಲಿ 2 ನಲ್ಲಾರು ಹಾಕೊಳ್ಳಿ. ನಂಗೆ ಸೆಕೆಂಡ್ ಈಕ್ವೇಶನ್ ಭಾಳ ಚೆನ್ನಾಗಿ ಕಾಣುತ್ತಿದೆ, ಈಸಿ ಆಗಿದೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಈಕ್ವೇಶನ್ನಲ್ಲಿ ಹಾಕ್ತೀನಿ ಸ್ಟೂಡೆಂಟ್ಸ್. ಇನ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ಏನಂತ ಹೇಳ್ತಾ ಇದೆ? ಈಕ್ವೇಶನ್ ನಂಬರ್ 2 ಹೇಳ್ತಿರೋದು 5x ಮೈನಸ್ y ಈಕ್ವಲ್ಸ್ 20. y ಇರೋ ಕಡೆ 10 ಹಾಕ್ಬೇಕಷ್ಟೆ. 5x ಮೈನಸ್ 10 ಈಕ್ವಲ್ಸ್ 20. ಮೈನಸ್ 10 ಆ ಸೈಡ್ ಕಳಿಸ್ಬಿಡಿ. 5x ಈಕ್ವಲ್ಸ್ 20 ಪ್ಲಸ್ 10. 5x ಈಕ್ವಲ್ಸ್ 30. x ಈಕ್ವಲ್ಸ್ 30 ಬೈ 5. x ಈಕ್ವಲ್ಸ್ 6. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. Therefore, ಫೈನಲ್ ಕನ್ಕ್ಲೂಷನ್ ಬರೀಬೇಕಾಗಿರೋದು x ಈಕ್ವಲ್ಸ್ 6 ಆ್ಯಂಡ್ y ಈಕ್ವಲ್ಸ್ 10. ಒಂದು ಬಾಕ್ಸಲ್ಲಿ ಆನ್ಸರ್ ಹಾಕಿಡಿ. ನಿಮ್ಗೆ ಇನ್ನೂ ಖುಷಿ ಕೊಡ್ತು ಅಂದರೆ ಒಂದು ಮನೆ ಬರೀರಿ. ನಿಮ್ಗೆ ಇನ್ನೂ ಇಷ್ಟ ಆಯಿತು ಅಂದರೆ ಇಲ್ಲೊಂದು ಕಿಟಕಿ ಹಾಕ್ಬಿಡಿ. ಓಕೆನಾ ಸ್ಟೂಡೆಂಟ್ಸ್? x ಈಕ್ವಲ್ಸ್ 6 y ಈಕ್ವಲ್ಸ್ 10 ಆಗಿರುತ್ತೆ ಸ್ಟೂಡೆಂಟ್ಸ್. ಬೇಕಂದ್ರೆ ವೆರಿಫೈ ಮಾಡಿ ನೋಡ್ಕೊಳ್ಳಿ. x ಅಂದರೆ 6, ಇಲ್ಲಿ 6 ಹಾಕ್ಕೊಳ್ಳಿ. 5 6 30, 30ರಲ್ಲಿ 10 ಹೋದರೆ 20. ಆನ್ಸರ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಇದು 7A ಕ್ವಶನ್ ಸ್ಟೂಡೆಂಟ್ಸ್. ಹಾಗಾದರೆ ಥಿಯರಿ ಆಫ್ ಈಕ್ವೇಶನ್ ಅಲ್ಲಿ ಸೆಕ್ಷನ್ ಎ 2019ನೇ ಇಸ್ವಿಯಲ್ಲಿ ಸೆಕ್ಷನ್ ಎಗೆ ಒಂದು ಕೊಟ್ಟಿದ್ದಾರೆ, ಬಿಗೆ 2 ಕ್ವಶನ್ ಕೊಟ್ಟಿದ್ದಾರೆ, ಸಿ ಅಲ್ಲಿ 1 ಕ್ವಶನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ದೆನ್ ಓಕೆ, ಇಷ್ಟು ಥಿಯರಿ ಆಫ್ ಈಕ್ವೇಶನ್ ನಲ್ಲಿ ಕೊಟ್ಟಿರುವಂತಹದ್ದು 2019ರ BCom ಕ್ವಶನ್ ಪೇಪರ್ನಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದರಲ್ಲಿ? BCom ಕ್ವಶನ್ ಪೇಪರ್ನಲ್ಲೇ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಹೋಗೋಣ BBA ನಲ್ಲಿ ಯಾವ ರೀತಿ ಕ್ವಶನ್ಸ್ನ ಕೊಟ್ಟಿದ್ರು 2019ರಲ್ಲಿ ಅಂದ್ಬಿಟ್ಟಿದೆ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 2019ರ BCom ಕ್ವಶನ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ ನೋಡಿದ್ವಿ. ಈಗ 2019ರ BBA ಕ್ವಶನ್ ಪೇಪರಲ್ಲಿ, BBA ಕೂಡ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಥವಾ MTBD ಅಥವಾ QMB ಅಂತ ಇತ್ತು ಸ್ಟೂಡೆಂಟ್ಸ್. ಸೊ 2019ರಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ನ ಕೊಟ್ಟಿದ್ರು, ಅವನು ಯಾವ ರೀತಿ ಸಾಲ್ವ್ ಮಾಡಬೇಕು. ಇಲ್ಲಿ ಮೇಜರ್ ಆಗಿ ಮುಖ್ಯವಾಗಿ ನೀವು
ಕನ್ಸಿಡರ್ ಮಾಡಬೇಕಾಗಿರೋದೇನು ಅಂದ್ರೆ ಈ ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಎಗೆ ಒಂದು ಕ್ವಶನ್ ಅಂದ್ರೆ 2 ಮಾರ್ಕ್ಸ್, ಸೆಕ್ಷನ್ ಬಿಗೆ 2 ಕ್ವಶನ್ ಅಂದ್ರೆ ಒಂದು ಕ್ವಶನ್ಗೆ 6 ಮಾರ್ಕ್ಸ್ ಅಂದ್ರೆ 12 ಮಾರ್ಕ್ಸ್, ಸೆಕ್ಷನ್ ಸಿಗೆ 2 ಕ್ವಶನ್ ಒಂದು ಕ್ವಶನ್ಗೆ 7 ಮಾರ್ಕ್ಸ್ ಅಂದ್ರೆ 14 ಮಾರ್ಕ್ಸ್. ಟೋಟಲ್ ಆಗಿ 14 ಅಲ್ವಾ, 31 ಮಾರ್ಕ್ಸ್ಗೆ 31 ಮಾರ್ಕ್ಸ್ಗೆ ಥಿಯರಿ ಆಫ್ ಈಕ್ವೇಶನ್ಸ್ ಅನ್ನೋ ಚಾಪ್ಟರ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. 31 ಮಾರ್ಕ್ಸ್ಗೆ. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಹಾಗಾದ್ರೆ ಯಾವ ರೀತಿ ಕ್ವಶನ್ ಕೊಟ್ಟಿದ್ರು, ನಾವು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅನ್ನೋದು ಈಗ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, 2019 BBA ಕ್ವಶನ್ ಪೇಪರ್ ಒಂದು ಗಮನ ಇಟ್ಕೊಳ್ಳಿ. ಐದರ್ BCom ಕ್ವಶನ್ ಪೇಪರ್ ಹಾಕೊಳ್ಳಿ, BBA ಕ್ವಶನ್ ಪೇಪರ್ ಹಾಕೊಳ್ಳಿ, ಬೋತ್ ಆರ್ ಸಿಮಿಲರ್. ಹಾಗಾದ್ರೆ ಅಲ್ಲಿ ಕೇಳುವಂತ ಪ್ರಶ್ನೆ ಇಲ್ಲೂ ಕೇಳಬಹುದು, ಇಲ್ಲಿ ಕೇಳುವಂತ ಪ್ರಶ್ನೆ ಅಲ್ಲೂ ಕೇಳಬಹುದು. ಆದ್ರೆ ಕ್ವಶನ್ ಪೇಪರ್ ಪ್ರಾಬ್ಲಮ್ ಅಂದ್ರೆ ಕ್ವಶನ್ ಪೇಪರ್ ಪ್ರಾಬ್ಲಮ್, ದಟ್ಸ್ ಇಟ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ BCom BBA ಎರಡನ್ನೂ ಕೂಡ ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಂತಹ ಒಂದು ಪ್ರಯತ್ನ. ನಿಮ್ಗೇನು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡೋಕೆ ಒಂದು ಅವಶ್ಯಕವಾಗಿ ಒಂದು ಕ್ವಶನ್ ಸಿಗ್ತಾ ಇದೆ. ಆ ಕ್ವಶನ್ ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಕ್ ಪ್ರಯತ್ನ ಪಡಿ ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಕ್ಷನ್ ಎ ನಲ್ಲಿ 2ನೇ ಕ್ವಶನ್ ಕೇಳಿದ್ದೇನೆ, ಸಾಲ್ವ್ ಫಾರ್ ಎಕ್ಸ್. ಸಾಲ್ವ್ ಫಾರ್ ಎಕ್ಸ್, ಎಕ್ಸ್ ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಇಫ್ ಏನಂತೆ, ಎಕ್ಸ್ ಪ್ಲಸ್ 3 ಪ್ಲಸ್ ಎಕ್ಸ್ ಈಕ್ವಲ್ಸ್ 5. ಹಾಗಾದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ 1x ಏನಾಗುತ್ತೆ ಸ್ಟೂಡೆಂಟ್ಸ್, 2x ಪ್ಲಸ್ 3 ಈಕ್ವಲ್ಸ್ 5. ಹಾಗಾದ್ರೆ 2x ಇಲ್ಲೇ ಇರಲಿ, ಪ್ಲಸ್ 3ನ ಆ ಸೈಡ್ ಕಳಿಸಿ. ಹಾಗಾದ್ರೆ ಬರೋದು 5 ಮೈನಸ್ 3. ಹಾಗಾದ್ರೆ ಬರುವಂತಹದ್ದು 2x ಈಕ್ವಲ್ಸ್ 2. x ಈಕ್ವಲ್ಸ್ 2/2, therefore x ಈಕ್ವಲ್ಸ್ 1 ಆಗಿರುತ್ತೆ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಆಗಿ ನೋಡಿ ಸ್ಟೂಡೆಂಟ್ಸ್, ಎಷ್ಟು ಈಸಿಯಾಗಿ ಮಾಡಿಬಿಡ್ಬೋದು. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಬಹುದು ಅಥವಾ ಒಂದು ಪ್ರಾಬ್ಲಮ್ ಕೇಳಬಹುದು ಸ್ಟೂಡೆಂಟ್ಸ್. ವಾಟ್ ಡು ಯು ಮೀನ್ ಬೈ ಈಕ್ವೇಶನ್ ಅಂತ ಕೇಳಬಹುದು, ವಾಟ್ ಆರ್ ದ ಟೈಪ್ಸ್ ಆಫ್ ಈಕ್ವೇಶನ್ ಅಂತ ಕೇಳಬಹುದು, ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಶನ್ಸ್ ಅಂತ ಕೇಳಬಹುದು, ಅಥವಾ ವಾಟ್ ಡು ಯು ಮೀನ್ ಬೈ ಲೀನಿಯರ್ ಈಕ್ವೇಶನ್, ವಾಟ್ ಡು ಯು ಮೀನ್ ಬೈ ಕ್ವಾಡ್ರಾಟಿಕ್ ಈಕ್ವೇಶನ್, ವಾಟ್ ಡು ಯು ಮೀನ್ ಬೈ ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಈ ರೀತಿ ಕೇಳಕ್ಕೆ ಅವಕಾಶ ಇರುತ್ತೆ. ಇಷ್ಟೇ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಕೇಳಕ್ಕೆ ಕ್ವಶನ್ಸ್ ಕೇಳೋದಕ್ಕೆ ಅವಶ್ಯಕವಾಗಿ ಇರುವಂತಹ ಪ್ರಶ್ನೆಗಳು. ಇದು ಮೋಸ್ಟ್ ರಿಪಿಟೇಟಿವ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ. ಇಷ್ಟು ಪ್ರಶ್ನೆ ನೋಡಿಕೊಂಡು ಜೊತೆಗೆ ಪ್ರಾಬ್ಲಮ್ ಕೇಳಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಆದ್ರೂ ಕೊಡ್ಲಿ, ಅವನು ಥಿಯರಿ ಆದ್ರೂ ಕೊಡ್ಲಿ, 2 ಮಾರ್ಕ್ಸ್ ನಮಗೆ ಪಕ್ಕ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿರ್ಬೇಕು ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಕ್ಷನ್ ಎ ಪ್ರಾಬ್ಲಮ್ ಆಯ್ತು. ಸೆಕ್ಷನ್ ಬಿ ನಲ್ಲಿ ಇಲ್ಲಿ ಗಮನಿಸ್ತಾ ಇರೋದಾದ್ರೆ ನೀವಿಲ್ಲಿ ಸೆಕ್ಷನ್ ಬಿ ನಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರೋದಾದ್ರೆ ಏನಿದೆ ಇಲ್ಲಿ, ಸಾಲ್ವ್ 3ನೇ ಕ್ವಶನ್ ಇರೋದು, ಸಾಲ್ವ್ ಫಾರ್ ಎಕ್ಸ್ ಇಫ್. ಹಾಗಾದ್ರೆ ಅವನು ಕೊಟ್ಟಿರುವಂತಹ ಸಾಲ್ವ್ ಫಾರ್ ಎಕ್ಸ್ ನ ನ್ಯೂಮರೇಟರ್ ಡಿನಾಮಿನೇಟರ್ ಕೊಟ್ಟಿದ್ದಾನೆ, ಮಧ್ಯದಲ್ಲಿ ಪ್ಲಸ್ ಮೈನಸ್ ಬಂದಿದೆ. ಸೊ LCM ಮೆಥಡ್ ಮುಖಾಂತರ ಇದನ್ನ ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು ಸುದೀರ್ಘವಾಗಿ ಒಂದು 42 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಈ ತರ ಪ್ರಾಬ್ಲಮ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ. ಥಿಯರಿ ಆಫ್ ಈಕ್ವೇಶನ್ 10 ಪಾರ್ಟ್ ಮಾಡಿದ್ದೀನಿ. ಸೊ 10 ಪಾರ್ಟ್ನು ನೀಟಾಗಿ ಒಂದ್ಸಲಿ ನೋಡಿ ಆ ಪ್ರಾಬ್ಲಮ್ನ ಆಗಿಂದಾಗೆ ಸ್ಕ್ರೀನ್ ಶಾಟ್ ತಗೊಂಡು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ನ ನೋಡಿದ್ರೆ ಬರಲ್ಲ, ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಮಾತ್ರ ಪ್ರಾಕ್ಟೀಸ್ ಎಷ್ಟು ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ x ಪ್ಲಸ್ 1/2 ಮೈನಸ್ x ಮೈನಸ್ 2 ಡಿವೈಡ್ ಬೈ 3 ಈಕ್ವಲ್ಸ್ x ಪ್ಲಸ್ 4 ಡಿವೈಡ್ ಬೈ 5 ಪ್ಲಸ್ x ಪ್ಲಸ್ 15. ಹಾಗಾದ್ರೆ ಈ ಪ್ರಾಬ್ಲಮ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ನೋಡುವ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ವಿಚಾರ ನೋಡೋಣ. ಹಾಗಾದ್ರೆ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದೇ ಆದ್ರೆ ಇಲ್ಲಿ ಡಿನಾಮಿನೇಟರ್ ನಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಈಕ್ವಲ್ಸ್ ಇದೆ, ಈಕ್ವಲ್ಸ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು, ಇನ್ನೊಂದು ರೈಟ್ ಹ್ಯಾಂಡ್ ಸೈಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆಯೋ ಈ ಲೆಫ್ಟ್ ಹ್ಯಾಂಡ್ ಸೈಡ್ಗೆ LCM ನ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಶಾರ್ಟ್ ಕಟ್ಸ್ ಅಥವಾ ಟ್ರಿಕ್ಸ್ ಆಫ್ LCM ಅಂದ್ಬಿಟ್ಟೆ ಒಂದು ಪಾರ್ಟ್ ಮಾಡಿದ್ದೀನಿ. ಸುಮ್ಮನೆ ನೋಡ್ತಾ ಇದ್ದ ಹಾಗೆ ನೀವು LCM ನ ಯಾವ ರೀತಿ ಕಂಡುಹಿಡಿಬಹುದು, ಹೇಳ್ಬಹುದು, ಯಾವ ರೀತಿ ಟ್ರಿಕ್ ಇದೆ ಅದು ಅನ್ನೋದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಥವಾ ಇಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಹೋಗಿ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಆದರೆ 2 ಮತ್ತು 3ಗೆ LCM ಎಷ್ಟು ಅಂತ ಹೇಳಿದಾಗ 2 3 6 ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ 6. ಸೊ ಫಸ್ಟ್ ಪಾರ್ಟ್ ಏನಿದೆ, ಈ ಫಸ್ಟ್ ಪಾರ್ಟ್ ನ ಬರ್ಕೊಳ್ಳೋಣ.
ಫಸ್ಟ್ ಪಾರ್ಟ್ನ ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಂತೀನಿ. ಇಲ್ಲಿ ಎಕ್ಸ್ ಪ್ಲಸ್ 1/2 ಇಂಟು LCM ಎಷ್ಟು 6. ಹಾಗಾದರೆ 2 1s 2 3s. ಹಾಗಾದರೆ 3 ಇಂಟು ಎಕ್ಸ್ ಪ್ಲಸ್ 1. ಅದನ್ನ 3 ಇಂಟು ಎಕ್ಸ್ ಪ್ಲಸ್ 1. ಜ್ಞಾಪಕ ಸ್ಟೂಡೆಂಟ್ಸ್. ಓ ಬ್ಯೂಟಿಫುಲ್. ಇಲ್ಲಿ ಮೈನಸ್ ಅನ್ನೊಂದು ರಾಹು ಬಂದು ಸೇರಿಕೊಂಡಿದೆ. ಈ ಮೈನಸ್ ಅನ್ನೋತವ ಬಹಳ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಿದೆ ಸ್ಟೂಡೆಂಟ್ಸ್, ಸೆಕೆಂಡ್ ಪಾರ್ಟ್ ಏನಿದೆ ಇಲ್ಲಿ, ಸೆಕೆಂಡ್ ಪಾರ್ಟ್ ಇರೋದು ಎಕ್ಸ್ ಮೈನಸ್ 2/3 ಇಂಟು LCM 6. 3 1s 3 2s. ಹಾಗಾದರೆ 2 ಇಂಟು ಎಕ್ಸ್ ಮೈನಸ್ 2. 2 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ಸ್. ಹಾಗಾದರೆ 15ಗೂ ಮತ್ತು 5ಗೂ LCM ಏನು? ಹಾಗಾದರೆ 5ಗೂ ಮತ್ತು 15ಗೂ LCM 5 ಇಂದನೇ ಹೋಗೋದು. 5 1s 5 3s. ಹಾಗಾದರೆ 3 1s 1, 5 3s 15 ಅನ್ನೋದೇ LCM ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 15 ಆಯಿತು ಅಂದರೆ ಫಸ್ಟ್ ಪಾರ್ಟ್ ಇಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಪಾರ್ಟ್ ಏನಿದೆ ಅಲ್ಲಿ ಎಕ್ಸ್ ಪ್ಲಸ್ 4/5 ಇಂಟು 15. ಹಾಗಾದರೆ 5 1s 5 3s. ಹಾಗಾದರೆ 3 ಇಂಟು ಎಕ್ಸ್ ಪ್ಲಸ್ 4. 3 ಇಂಟು ಎಕ್ಸ್ ಪ್ಲಸ್ 4 ಪ್ಲಸ್ ಇದೆ, ಪ್ಲಸ್ ಹಾಗೆ ಹಾಕೋಣ. ಥರ್ಡ್ ಪಾರ್ಟ್ ಏನಿದೆಯೋ ಆ ಲಾಸ್ಟ್ ಪಾರ್ಟ್ ಏನಿದೆಯೋ ಆ ಲಾಸ್ಟ್ ಪಾರ್ಟ್ ಹಾಗೆ ತಗೋಣ. 7/15. ವರ್ಕಿಂಗ್ಸ್ ಈ ರೀತಿ ಮಾಡಿಕೊಂಡ್ರು ಯಾರು ಏನು ಕೇಳೋದಿಲ್ಲ ಸ್ಟೂಡೆಂಟ್ಸ್. ನಿಮ್ಮ ಅಕ್ಯುರೇಸಿಗೆ ಕರೆಕ್ಟ್ನೆಸ್ಗೆ ಈ ರೀತಿ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ. ಯಾರು ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ. ಸೊ 7ಗೆ 7 ತಗೊಂಡಿದ್ರಿ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದಾಗ 3 ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. 3 ಇಂದ ಅಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು ಅಂದರೆ 3 ಇಂಟು ಎಕ್ಸ್ 3x ಪ್ಲಸ್ 3 ಇಂಟು 1 3 ಮೈನಸ್ 2 ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4. ಆ ಪ್ಲಸ್ 4 ಬದಲಾಗಿ -4 ಅಂತ ಹಾಕಿ ಬಹಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅಲ್ಲಿ ಲೂಸರ್ ಆಗ್ತಾರೆ. ನನ್ನ ಸ್ಟೂಡೆಂಟ್ಸು ನನ್ನ ಹತ್ರ ಪಾಠ ಕಲ್ತಿರೋರು ಆ ರೀತಿ ಮಿಸ್ಟೇಕ್ಸ್ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಯಾಕೆಂದ್ರೆ ಬಹಳ ಎಚ್ಚರಿಕೆ ಮೊದಲೇ ಕೊಟ್ಟಿರ್ತೀನಿ. ಈ ಎಕ್ಸ್ ಪ್ಲಸ್ 4ನ 3 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. 3 ಇಂಟು ಎಕ್ಸ್ 3x ಪ್ಲಸ್ 3 ಇಂಟು 4 12 ಪ್ಲಸ್ 7/15. ಹಾಗಾದರೆ 3x ಮೈನಸ್ 2x ಏನಂದ್ರೆ ಸ್ಟೂಡೆಂಟ್ಸ್, ಇಲ್ಲಿ 3x ಇದೆ, ಇಲ್ಲಿ ಮೈನಸ್ 2x ಇದೆ. ಹಾಗಾದರೆ 1x. ನೆಕ್ಸ್ಟ್ ಆಮೇಲೆ ಪ್ಲಸ್ 3 ಪ್ಲಸ್ 4 ಅಂದ್ರೆ ಬರೋದೆಷ್ಟು ಸ್ಟೂಡೆಂಟ್ಸ್, ಪ್ಲಸ್ 7/6 ಈಕ್ವಲ್ಸ್ 3x ಪ್ಲಸ್ ಪ್ಲಸ್ 12 ಪ್ಲಸ್ 7 ಪ್ಲಸ್ 19/15. ಇದನ್ನ ಶಾರ್ಟ್ ಕಟ್ ಬೇರೆ ಹೇಳ್ಕೊಟ್ಟಿದ್ದೇನೆ ನಿಮಗೆ. ಇಲ್ಲಿ ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡಲೂಬಹುದು ನೀವು ಅಂತ ತಂದ್ಬಿಟ್ಟಿದೆ. ಸೊ ನಾನು ಸುದೀರ್ಘವಾಗಿ ಆಗಿಂದಾಗೇನೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಕನ್ಫ್ಯೂಷನ್ ಮಾಡಿದ್ದೀರಾ. ಹಾಗಾದರೆ 6ರಿಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ಒಂದು ಸ್ಟೆಪ್ ಎಕ್ಸ್ಟ್ರಾ ಆದರೂ ಕೂಡ ಅದನ್ನು ಬರ್ಕೊಳ್ಳಿ ನೀವು. 6 3x ಪ್ಲಸ್ 19 ಈಕ್ವಲ್ಸ್ 15 x ಪ್ಲಸ್ 7. 6ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ನೀವು. ಸೊ 6 3 18x ಪ್ಲಸ್ 19 ಇಂಟು 6 ಅಂದರೆ 114 ಈಕ್ವಲ್ಸ್ 15 ಇಂಟು ಎಕ್ಸ್ 15x ಪ್ಲಸ್ 105. ಸೊ ಈ 15x ಏನಿದೆ ಲೆಫ್ಟ್ ಸೈಡ್ ತಗೊಳ್ಳೋಣ, 114ನ ಆ ಸೈಡ್ ತಗೊಳ್ಳೋಣ. ಹಾಗಾದರೆ 18x ಅಲ್ಲೇ ಇದೆ, ಅಲ್ಲೇ ಇರಲಿ. ಮೈನಸ್ 15x ಈಕ್ವಲ್ಸ್ ಈ 105 ಇಲ್ಲೇ ಇದೆ, ಅದು ಇಲ್ಲೇ ಇರಲಿ. 105 ಪ್ಲಸ್ 114 ಈ ಸೈಡ್ ಬಂದ ಏನಾಗಿರುತ್ತೆ, ಮೈನಸ್ 114 ಆಗಿರುತ್ತೆ ಸ್ಟೂಡೆಂಟ್ಸ್. ಮೈನಸ್ 114 ಆಗಿರುತ್ತೆ. ಹಾಗಾದರೆ 18ನಲ್ಲಿ 15 ಹೋಯ್ತು ಅಂದರೆ 3x ಆಗಿರುತ್ತೆ ಈಕ್ವಲ್ಸ್ 105ನಲ್ಲಿ 114 ಹೋದ್ರೆ ಮೈನಸ್ 9 ಆಗಿರುತ್ತೆ ಸ್ಟೂಡೆಂಟ್ಸ್. ಮೈನಸ್ 114 ಮೈನಸ್ 9 ಆಗಿರುತ್ತೆ. ಎಕ್ಸ್ ಈಕ್ವಲ್ಸ್ -9/3
ಎಕ್ಸ್ ಈಕ್ವಲ್ಸ್ -3 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಈ ರೀತಿ ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಎಕ್ಸ್ ಈಕ್ವಲ್ಸ್ -3 ಬರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿರುವಂತಹ ಪ್ರಾಬ್ಲಮ್ ಸೆಕ್ಷನ್ ಬಿ ಪ್ರಾಬ್ಲಮ್ ಎಷ್ಟನೇ ಕ್ವಶನ್ ಸ್ಟೂಡೆಂಟ್ಸ್? ಥರ್ಡ್ ಕ್ವಶನ್ ಆಗಿದೆ ಸ್ಟೂಡೆಂಟ್ಸ್. ಎಷ್ಟನೇ ಕ್ವಶನ್ ಆಗಿದೆ? ಥರ್ಡ್ ಕ್ವಶನ್ ಆಗಿದೆ. ಥರ್ಡ್ ಕ್ವಶನ್ ಆದ ನಂತರ ಫಿಫ್ತ್ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಏನಿದೆ? ಫಿಫ್ತ್ ಕ್ವಶನ್ ಇದೆ. ಏನಿದೆ ಫಿಫ್ತ್ ಕ್ವಶನ್? ಏನ್ ಹೇಳ್ತಾ ಇದೆ? ಸಾಲ್ವ್ ಬೈ ದ ಮೆಥಡ್ ಆಫ್ ಎಲಿಮಿನೇಷನ್. ಸಾಲ್ವ್ ಬೈ ದ ಮೆಥಡ್ ಆಫ್ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ x + 2y = 4, 3x + y = 7. x + 2y = 4, 3x + y = 7. ಹಾಗಾದ್ರೆ ಇದು 5ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈ 5ನೇ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂತ ತಂದಾಗ ಯಾವ ರೀತಿ ಮಾಡಬೇಕಾಗಿರುತ್ತೆ? ಇದನ್ನ ಈಕ್ವೇಶನ್ ನಂಬರ್ 1 ಅನ್ಕೊಬೇಕು. ಇದು ಈಕ್ವೇಶನ್ ನಂಬರ್ 2 ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಈಕ್ವೇಶನ್ ನಂಬರ್ 2 ನಲ್ಲಿರುವಂತಹ ಕೋಎಫಿಷಿಯೆಂಟ್ನ ನಾವು ಈಕ್ವೇಶನ್ ನಂಬರ್ 1 ಅಲ್ಲಿ ಹಾಕ್ತೀವಿ. ಇಲ್ಲೇನೂ ಇಲ್ಲ ಅಂತಂದ್ರೆ ಇಲ್ಲಿ ಅಂದ್ರೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಹಾಗಾದ್ರೆ ಎರಡನೇ ಈಕ್ವೇಶನ್ ಅಲ್ಲಿ ಇಲ್ಲಿ 1 ಅಂತ ತಗೊಂತೀವಿ ಸ್ಟೂಡೆಂಟ್ಸ್. ಈಗೇನ್ ಮಾಡಬೇಕು? ಹೋಲ್ ಈಕ್ವೇಶನ್ ಏನನ್ನ? ಹೋಲ್ ಈಕ್ವೇಶನ್ ನಾವು 3 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 × x 3x + 3 × 2y 6y = 12. 3 ಇಂದ ಮತ್ತೆ ಮಾಡಿದ್ರೆ 3x + 1 × y = 7. ಹಾಗಾದ್ರೆ ಸಬ್ಟ್ರಾಕ್ಟ್ ಮಾಡಿದ್ದೆ ಆದ್ರೆ ಸೈನ್ಗಳೆಲ್ಲ ಏನಾಗುತ್ತೆ ಸ್ಟೂಡೆಂಟ್ಸ್? ಚೇಂಜ್ ಆಗುತ್ತೆ. ಮೈನಸ್ ಮೈನಸ್ ಮೈನಸ್. +3x - 3x ಕ್ಯಾನ್ಸಲ್ ಆಗ್ಬಿಡುತ್ತೆ. +6y ನಲ್ಲಿ -1y ಹೋದ್ರೆ 5y ಆಗಿರುತ್ತೆ ಸ್ಟೂಡೆಂಟ್ಸ್. 12ರಲ್ಲಿ 7 ಹೋಯ್ತು ಅಂತಂದ್ರೆ 5 ಉಳಿಯುತ್ತೆ ಸ್ಟೂಡೆಂಟ್ಸ್. y = 5/5. y = 1 ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನ್ ಮಾಡಬೇಕು? ಸಿಂಪಲ್ ಆಗಿ substitute the value of y = 1 in equation number. ಯಾವ್ದು ಚೆನ್ನಾಗಿದೆ? ಫಸ್ಟ್ ಒನ್ ಈಕ್ವೇಶನ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈಕ್ವೇಶನ್ ನಂಬರ್ 1 ನಲ್ಲಿ ತಗೊಂತೀನಿ ಸ್ಟೂಡೆಂಟ್ಸ್. ಈಕ್ವೇಶನ್ ನಂಬರ್ 1 ಏನಂತ ಹೇಳ್ತಾ ಇದೆ? x + 2y = 4. ಹಾಗಾದ್ರೆ x + 2 of y ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್? 1 = 4. x + 2 × 1 ಏನಾಗಿರುತ್ತೆ? 2 = 4. x = ಈ 2ನ ಆ ಸೈಡ್ ಕಳಿಸಿ 4 - 2. x = 2 ಆಗಿರುತ್ತೆ ಸ್ಟೂಡೆಂಟ್ಸ್. Therefore x = 2 and y = 1. ಒಂದು ಬಾಕ್ಸ್ ಅಲ್ಲಿ ಹಾಕಿತ್ತಿಡಿ. ಇನ್ನೂ ಖುಷಿ ಆದ್ರೆ ಒಂದು ಮನೆ ಕಟ್ಟಿ, ಇನ್ನೂ ಏನಾದ್ರು ಪುರ್ಸೊತ್ತೇನಾದ್ರು ಇತ್ತು ಅಂದ್ರೆ ನಿಮ್ಗೆ ಒಂದು ಕಿಟಕಿ ಇಡಿ. ಅಲ್ಲಿಗೆ ಸಂಪೂರ್ಣ ಪ್ರಾಬ್ಲಮ್ ಕಂಪ್ಲೀಟ್ ಆದ ಹಾಗಾಗುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು ನಾವು ಸಾಲ್ವ್ ಮಾಡಿದ್ದು 5th ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಕ್ಷನ್ ಬಿ ನಲ್ಲಿ 2 ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ವಿ ನಾವು. ಸೆಕ್ಷನ್ ಬಿ ನಲ್ಲಿ 5ನೇ ಪ್ರಾಬ್ಲಮ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಅದಾದ ನಂತರ ಸೆಕ್ಷನ್ ಸಿಗೆ ಹೋಗೋಣ ಸ್ಟೂಡೆಂಟ್ಸ್. ಸೆಕ್ಷನ್ ಸಿ ನಲ್ಲಿ ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ 7ನೇ ಕ್ವಶನ್ ಅಲ್ಲಿ ಎ ಇದೆ. ಸಾಲ್ವ್ ಬೈ ಫಾರ್ಮುಲಾ ಮೆಥಡ್. ಫಾರ್ಮುಲಾ ಮೆಥಡ್ ಅಂದ್ರೆ ಶ್ರೀಧರಾಚಾರ್ಯಸ್ ಮೆಥಡ್. ಹಾಗಾದ್ರೆ ಶ್ರೀಧರಾಚಾರ್ಯಸ್ ಮೆಥಡ್ ನ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಏನಂತ ಹೇಳಿರೋದು? x² - 3x = 0. ಹಾಗಾದ್ರೆ ಎಷ್ಟನೇ ಪ್ರಾಬ್ಲಮ್ ಇದು? 7th ಪ್ರಾಬ್ಲಮ್ ಅಲ್ಲಿ ಎ. ಏನಿದು 7th ಪ್ರಾಬ್ಲಮ್ ಅಲ್ಲಿ ಎ ಏನ್ ಹೇಳ್ತಾ ಇದೆ ಅಂದ್ರೆ x² - 3x = 0 ಅಂತ ಹೇಳ್ತಾ ಇದ್ದಾನೆ. x² - 3x = 0 ಸುಮ್ಮನೆ ಸಿಂಪ್ಲಿಫೈ ಮಾಡಿ ಅಂತ ಏನಾದ್ರು ಸಿಂಪ್ಲಿಫೈ ಅದು ಸಾಲ್ವ್ ಫಾರ್ x ಅಂತ ಏನಾದ್ರು ಹೇಳ್ಬಿಟ್ಟಿದ್ರೆ ನಾವು ಜಸ್ಟ್ ಏನ್ ಮಾಡ್ತಾ ಇದ್ವಿ? x ನ ಕಾಮನ್ ಫ್ಯಾಕ್ಟರ್ ತಗೊಂತಾ ಇದ್ವಿ. x ನ ಕಾಮನ್ ಫ್ಯಾಕ್ಟರ್ ತೆಗೆದಾಗ ಓಕೆ x - 3 ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್ = 0.
ಹಾಗಾದ್ರೆ ಎಕ್ಸ್ ಈಕ್ವಲ್ 0 ಅಂತ ಒಂದ್ಸಲಿ ಮಾಡ್ತೀರಾ, ಎಕ್ಸ್ ಮೈನಸ್ 3 ಈಕ್ವಲ್ 0 ಅಂತ ಒಂದ್ಸಲಿ ಮಾಡ್ತೀರಾ. ಹಾಗಾದ್ರೆ ಎಕ್ಸ್ ಈಕ್ವಲ್ 0 ಒಂದು ಆಪ್ಷನ್, ಇನ್ನೊಂದು ಎಕ್ಸ್ ಮೈನಸ್ 3 ಈಕ್ವಲ್ 0, ಎಕ್ಸ್ ಈಕ್ವಲ್ಸ್ ಪ್ಲಸ್ 3. ಇಷ್ಟೇ ಸ್ಟೂಡೆಂಟ್ಸ್, ಆನ್ಸರ್ ಇದಕ್ಕಿಷ್ಟೇನೆ. ಆನ್ಸರ್ ಇದಕ್ಕಿಷ್ಟೇನೆ ಮಾಡಬೇಕಾಗಿರೋದು. ಯಾವಾಗ? ಸಾಲ್ವ್ ಫಾರ್ ಎಕ್ಸ್ ಅಂತ ಕೊಟ್ಟಾಗ. ಏನಂತ ಕೊಟ್ಟಾಗ? ಸಾಲ್ವ್ ಫಾರ್ ಎಕ್ಸ್ ಅಂತ ಕೊಟ್ಟಾಗ ಈ ರೀತಿ ಮಾಡ್ಬಿಡ್ತಾ ಇದ್ವಿ. ಅದೇ ಅಕಸ್ಮಾತ್ ಏನಾದರೂ ಅವನು ಫಾರ್ಮುಲಾ ಮೆಥಡ್ನಲ್ಲಿ ಮಾಡಿ ಅಂತ ಹೇಳಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಈಕ್ವಲ್ 0 ಅಂತ ಕೊಟ್ಟಾಗ, ಅದೇ ನಾವು ಪ್ರಾಬ್ಲಮ್ ಇನ್ನೊಂದ್ಸಲ ಗಮನಿಸ್ಬಿಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಈಕ್ವಲ್ 0, ಫೈನ್. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಈಕ್ವಲ್ 0 ಅಂತ ಕೊಟ್ಟಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅದನ್ನು ನಾವು ಫಾರ್ಮೆಟ್ಗೆ ನಾವು ಬರ್ಕೊಂಡವಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ax ಸ್ಕ್ವೇರ್ ಪ್ಲಸ್ bx ಆಯಿತು. ಸಿ ಇರಬೇಕು ಎಲಿಮೆಂಟ್ ಇಲ್ಲಿ, ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂದಾಗ ಪ್ಲಸ್ ಏನೂ ಇಲ್ಲ ಅಂದರೆ 0 ಅಂತ ಹಾಕ್ಕೊಂತೀವಿ. ಹಾಗಾದರೆ ಏನಾಯಿತು? ಎ ಈಕ್ವಲ್ಸ್ 1, ಬಿ ಈಕ್ವಲ್ಸ್ ಮೈನಸ್ 3, ಸಿ ಈಕ್ವಲ್ಸ್ 0. ಹಾಗಾದರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಹಾಗಾದರೆ ಈಗ ಅಪ್ಲೈ ಮಾಡಿದ್ದೆ ಆದರೆ ಮೈನಸ್ ಬಿ ಅಂದರೆ ಮೈನಸ್ಗೆ ಫಾರ್ಮುಲಾದಲ್ಲಿರೋ ಮೈನಸ್ ಹಾಕಿದ್ದೀನಿ, ಆಫ್ ಬಿ ಅಂದರೆ ಇಲ್ಲಿರುವಂಥದ್ದು ಎಷ್ಟಿದೆ ಸ್ಟೂಡೆಂಟ್ಸ್? 3 ಮೈನಸ್ 3 ಇದೆ. ಹಾಗಾದರೆ ಮೈನಸ್ 3 ಅದನ್ನು ಹಾಕಿದೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 1, ಸಿ ಅಂದರೆ 0 ಡಿವೈಡ್ ಬೈ 2a, 2 ಇಂಟು ಎ ಅಂದರೆ 1. ಇದನ್ನು ಅಪ್ಲೈ ಮಾಡಿದ್ದೆ ಆದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗಿರುತ್ತೆ. 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 9 ಮೈನಸ್ 4 ಇಂಟು 1 ಇಂಟು 0 ಅಂದರೆ ಆಲ್ವೇಸ್ 0 ಆಗಿರುತ್ತೆ ಸ್ಟೂಡೆಂಟ್ಸ್, ಡಿವೈಡ್ ಬೈ 2 ಇಂಟು 1, 2. ದೆನ್ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ದೆ ಆದರೆ ಎಕ್ಸ್ ಈಕ್ವಲ್ಸ್ 3 ಪ್ಲಸ್ ಆರ್ ಮೈನಸ್ 9ಕ್ಕೆ ಮೈನಸ್ 0 ಮಾಡಿದ್ರೆ ಎಷ್ಟು ಬರುತ್ತೆ? 9 ಡಿವೈಡ್ ಬೈ 2. ಹಾಗಾದರೆ ಎಕ್ಸ್ ಈಕ್ವಲ್ಸ್ 3 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 9 ಅಂದರೆ ಎಷ್ಟು? 3 ಡಿವೈಡ್ ಬೈ 2. ಹಾಗಾದ್ರೆ ಇವಾಗ 2 ಆನ್ಸರ್ ಬರುತ್ತೆ, ಒಂದ್ಸಲಿ ಪ್ಲಸ್ ಹಾಕಿ ಒಂದ್ಸಲಿ ಮೈನಸ್ ಹಾಕಿ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಈಕ್ವಲ್ಸ್ 3 ಪ್ಲಸ್ 3 ಡಿವೈಡ್ ಬೈ 2 ಆರ್ ಎಕ್ಸ್ ಈಕ್ವಲ್ಸ್ 3 ಮೈನಸ್ 3 ಡಿವೈಡ್ ಬೈ 2. ಸಿಂಪ್ಲಿಫೈ ಮಾಡಿದ್ದೆ ಆದರೆ 3 ಪ್ಲಸ್ 3 ಅಂದರೆ 6 ಡಿವೈಡ್ ಬೈ 2, ಎಕ್ಸ್ ಈಕ್ವಲ್ಸ್ 3. ಅದೇ ರೀತಿಯಲ್ಲಿ ಎಕ್ಸ್ ಈಕ್ವಲ್ಸ್ 3ರಲ್ಲಿ 3 ಕಳೆದ್ರೆ 0 ಬೈ 2, ಸೊ ಎಕ್ಸ್ ಈಕ್ವಲ್ಸ್ 0. ದೇರ್ಫೋರ್ ಎಕ್ಸ್ ಈಕ್ವಲ್ಸ್ 3 ಆರ್ ಎಕ್ಸ್ ಈಕ್ವಲ್ಸ್ 0 ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಸಿಗುತ್ತೆ. 7ಗೆ 7 ಮಾರ್ಕ್ಸ್ ಪಕ್ಕಾ ಸಿಗುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 7ನೇ ಕ್ವಶನ್ ಅಲ್ಲಿ ಎ. 7ನೇ ಕ್ವಶನ್ ಅಲ್ಲಿ ಎ ಮಾಡಿದ್ದು ಸ್ಟೂಡೆಂಟ್ಸ್. ಈಗ ಅದೇ ರೀತಿಯಲ್ಲಿ ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಇಲ್ಲಿ ಗಮನ ಹರಿಸಬೇಕಾಗಿರುವಂತಹದ್ದು 9ನೇ ಕ್ವಶನ್ ಅಲ್ಲಿ. ಎಲ್ಲಿ ಸ್ಟೂಡೆಂಟ್ಸ್? 9ನೇ ಕ್ವಶನ್ ಅಲ್ಲಿ ಎ. ಡಿವೈಡ್ ₹1,600 between A, B and C so that B may have 100 more than A and C 200 more than B. ಈ ಪ್ರಾಬ್ಲಮ್ನ ನಾನು ರೇಷಿಯೋ ಅನ್ನೋ ಚಾಪ್ಟರ್ಲಿ 16 ಪಾರ್ಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. 16 ಪಾರ್ಟ್ಸ್ ಇದೆ. ಅದರಲ್ಲಿ ಈ ಪ್ರಾಬ್ಲಮ್ನೂ ಕೂಡ ಸಾಲ್ವ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಆ ಪ್ರಾಬ್ಲಮ್ ಅಲ್ಲಿ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮಿನಿಮಮ್ 5 ಮೆಂಬರ್ಸ್ ಏನಾದ್ರು ಹಾಕಿದ್ರ ಅಂದರೆ ಈ ಪ್ರಾಬ್ಲಮ್ನ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಮುಂಚೆ 2018ರ ಕ್ವಶನ್ ಪೇಪರ್ ಜೊತೆಗೆ ಅಥವಾ ಮುಂಚೆನೆ ಈ ಪ್ರಾಬ್ಲಮ್ನ
ನಿಮ್ಮ ಮುಂದೆ ಸಾಲ್ವ್ ಮಾಡಿ ತೋರಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ಗೆ ಆನ್ಸರ್ ಬಂದು ಎಗೆ 400 rupees ಬರುತ್ತೆ, ಬಿಗೆ 500 rupees ಬರುತ್ತೆ, ಸಿಗೆ 700 rupees ಬರುತ್ತೆ ಸ್ಟೂಡೆಂಟ್ಸ್ ಆನ್ಸರ್. ಯಾಕೆಂದ್ರೆ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ, ಅದಕ್ಕೋಸ್ಕರನೇ ಈ ಪ್ರಾಬ್ಲಮ್ ನಾನು ನಿಮ್ಗೆನೆ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಿನಿಮಮ್ 5 ಸ್ಟೂಡೆಂಟ್ಸ್ಗೂ ಗೊತ್ತಾಗ್ಲಿಲ್ಲ ಅಂತಂದಾಗ ಈ ಪ್ರಾಬ್ಲಮ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಅಂದ್ರೆ ಸಂಡೇ ದಿವಸ ನಾನು ನಿಮ್ಮ ಮುಂದೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಕೂಡ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಜಸ್ಟ್ ಇಷ್ಟೇ ಕಾರಣ, ನನಗೆ ಯಾವಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮುಂದೆ ಒಂದು ನೋಟಿಫಿಕೇಶನ್ ಮುಖಾಂತರ ಬಂದು ನಿಮಗೆ ಹೇಳುತ್ತೆ ಭಾಸ್ಕರ್ ಸರ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂದ್ಬಿಟ್ಟು. ಆ ನೋಟಿಫಿಕೇಶನ್ ಓಪನ್ ಮಾಡಿದಾಗ ಹೇಳುತ್ತೆ ಸ್ಟೂಡೆಂಟ್ಸ್. ಸೊ ಯಾವುದೇ ವಿಡಿಯೋನ ಮಿಸ್ ಆಗೋಕ್ಕೆ ಅವಕಾಶ ಇಲ್ಲ ಸ್ಟೂಡೆಂಟ್ಸ್. ಹಾಗಾದರೆ 2018ನೇ ಇಸ್ವಿಯ MTBD ಅಥವಾ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಥವಾ QMB ಅಥವಾ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಸೊ ಆ ಒಂದು ಪೇಪರ್ನ ಕ್ವಶನ್ ಪೇಪರ್ ಮುಖಾಂತರವಾಗಿ ನಿಮ್ಮ ಮುಂದೆ ನಾಳೆ ಮತ್ತೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.